ಆಮೇಲೆ ಒಕ್ಕಲಿಗ ಸಂಘದಿಂದ ನಿರ್ಮಿಸಿರುವ ನಮ್ಮ ಕಾಂಪ್ಲೆಕ್ಸನ್ನು 13ನೇ ತಾರೀಕು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ. ಇದಕ್ಕೆ ಸ್ವಾಮೀಜಿಯವ್ರನ್ನ, ಸಂಸದರನ್ನ, ಪಶ್ಚಾತ್ತವಾಗಿ ಎಲ್ಲ ಮುಖಂಡರನ್ನ ಕರೆದಿದ್ದೀವಿ. ಉಸ್ತುವಾರಿ ಅದೇ ಸಾಮೂಹಿಕವಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಪರ್ಸ್ನಲ್ ಆಗಿ ಒಬ್ಬರದ್ದು ಹೆಸರು ಹೇಳ್ಬೇಡ, ಎಲ್ಲರೂ ಪಶ್ಚಾತ್ತವಾಗಿ ಕರೆದಿದ್ದೀವಿ. ಎಲ್ಲರೂ ಒಪ್ಕೊಂಡಿದ್ದಾರೆ ಬರೋದಕ್ಕೆ, ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಎಲ್ಲ ಬರ್ತಾರೆ. ಅದರಿಂದ ಅವರೆಲ್ಲ ಬರಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಸಮುದಾಯದವರಿಗೆಲ್ಲ ವಿನಂತಿ ಮಾಡಿ ಅವರೆಲ್ಲ ಬರಬೇಕು ಅಂತೇಳಿ ಆವಾಗ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಎಲ್ಲ ಡೈರೆಕ್ಟ್ಸ್ ಮೂಲಕ ಎಲ್ಲರೂ ಹೇಳಿದ್ದೀವಿ, ಅವರೆಲ್ಲ ಬರಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ವೇದಿಕೆ ಮೇಲೆ ಇರತಕ್ಕಂತಹ ನಮ್ಮ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೇಶವರೆಡ್ಡಿ ಅಣ್ಣವರೇ, ನಮ್ಮ ನಿರ್ದೇಶಕರಾದ ರಾಜಣ್ಣವರೇ, ನಮ್ಮ ಸಹಕಾರ್ಯದರ್ಶಿಗಳಾದ ಪ್ರಕಾಶ್ರವರೇ, ಧನಂಜಯರವರೇ, ನಮ್ಮ ಒಕ್ಕಲಿಗರ ಸಂಘ ತನ್ನದೇ ಆದ ಒಂದು ಇತಿಹಾಸವನ್ನು ಚಿಕ್ಕಬಳ್ಳಾಪುರದಲ್ಲಿ ಹೊಂದಿದೆ. ನಮ್ಮ ಹಿರಿಯರು ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಮೊದಲಿಗೆ ಈ ಒಂದು ವಿದ್ಯಾರ್ಥಿ ನಿಲಯವನ್ನು ಈ ಸ್ಥಳದಲ್ಲಿ ಕಟ್ಟಿದರು. ಈ ಸ್ಥಳದಲ್ಲಿ ಕಟ್ಟಿದಂತಹ ವಿದ್ಯಾರ್ಥಿ ನಿಲಯ ಸಾಲದೆ ಬಂದಾಗ ಮತ್ತು ಅದನ್ನು ನಗರಸಭೆಯಿಂದ ಮತ್ತೊಂದು ವಿದ್ಯಾರ್ಥಿ ನಿಲಯಕ್ಕೆ ನಮ್ಮ ಹಿರಿಯರೆಲ್ಲ ಕಷ್ಟಪಟ್ಟು ಒಂದು ಸ್ಥಳವನ್ನು ಪಡೆದ ನಂತರ ಅಲ್ಲಿ ವಿದ್ಯಾರ್ಥಿ ನಿಲಯವನ್ನು ಶಿಫ್ಟ್ ಮಾಡಿ ಇಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ್ದಾರೆ. ಜೊತೆಗೆ ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯವನ್ನು ಸಹ ಈ ಒಂದು ಒಕ್ಕಲಿಗರ ಸಂಘ ನಡೆಸ್ತಾ ಇದೆ. ಸಂಘ ಸ್ಥಾಪನೆಯಾಗಿದ್ದು 1948ರಲ್ಲೇ ಆದ್ರೂ ಈ ಸಂಘಕ್ಕೆ 1932ರಲ್ಲಿ ನಾರಾಯಣ ರೆಡ್ಡಿ ಅನ್ನತಕ್ಕಂಥವರು 1 ಎಕರೆ 6 ಗುಂಟೆ ಜಮೀನನ್ನು, ಇವತ್ತು ನಾವೇನು ಈ ಸ್ಥಳ ಇದ್ದೀವಿ, ಕಲ್ಯಾಣ ಮಂಟಪ ಮತ್ತು ನಮ್ಮ ವಾಣಿಜ್ಯ ಸಂಕೀರ್ಣ ನಿರ್ಮಾಣಗೊಂಡಿದೆ, ಈ ಸ್ಥಳವನ್ನು ದಾನವಾಗಿ ಪಡೆದಿದ್ದಂತಹ ಒಕ್ಕಲಿಗರ ಸಂಘ ಮುಂದೆ ಇಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ರು. ನಂತರ ಸ್ವಾಮೀಜಿಗಳ ಒಂದು ಇಂಜಿನಿಯರಿಂಗ್ ಕಾಲೇಜು ಸಹ ಇಲ್ಲೇ ಪ್ರಾರಂಭವಾಯಿತು ಮತ್ತು ನಮ್ಮ ಕಾನೂನು ಮಹಾವಿದ್ಯಾಲಯದ ಕಾನೂನು ಕಾಲೇಜನ್ನು ಸಹ ಪ್ರಾಥಮಿಕ ಹಂತದಲ್ಲಿ ಇಲ್ಲೇ ಸ್ಥಾಪನೆ ಮಾಡಿದ್ರು. ಆದರೆ ಈ ಒಂದು ಬೃಹತ್ ಕಾರ್ಯದಲ್ಲಿ ನಮ್ಮ ಹಿರಿಯರಾದ ಕೆ.ಬಿ. ಪಿಳ್ಳಪ್ಪನವರು, ಮರಣ್ಣವರು, ಬೆಂಗಳೂರು ರಾಮಯ್ಯನವರು, ರಾಮಚಂದ್ರ ರೆಡ್ಡಿಯವರು, ಅನೇಕ ಹಿರಿಯರು, ಡಿ.ವಸು ಪಿಳ್ಳಪ್ಪನವರು, ಪೊಲೀಸ್ ದೊಡ್ಡಯ್ಯನವರು ಈ ಸ್ಥಳವನ್ನು ಸಂಘಕ್ಕೆ ಉಳಿಸ್ಕೊಂಡಿದ್ದು ಅವರ ಒಂದು ವಿಶೇಷತೆ ಮತ್ತು ಈ ಜನಾಂಗ ಅವರಿಗೆ ಯಾವಾಗಲೂ ಋಣಪಟ್ಟಿರುತ್ತೆ. ಅವರ ಜೊತೆಗೆ ಈ ರೀತಿ ಅನೇಕ ಪ್ರಾತಃ ಸ್ಮರಣೀಯರು ನಮ್ಮ ಜನಾಂಗದಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಈ ಒಂದು ಶ್ರಮ ಪಟ್ಟಿದ್ದಾರೆ. ಅವರೆಲ್ಲವರ ಒಂದು ಶ್ರಮದಿಂದ ಮೊದಲಿಗೆ ಕಲ್ಯಾಣ ಮಂಟಪ, ಆಮೇಲೆ ವಿದ್ಯಾರ್ಥಿ ನಿಲಯಗಳು ಮತ್ತು ಕಾಲೇಜನ್ನು ಪ್ರಾರಂಭ ಮಾಡಿದೆ. ಕಾಲೇಜಿನಲ್ಲಿ 3 ವರ್ಷದ LLB ಮತ್ತು 5 ವರ್ಷದ LLBಯನ್ನು ಸಹ ನಾವು ನಡೆಸ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಅಧ್ಯಕ್ಷರು ಈ ಒಂದು ಸಂಘದ ಅಧ್ಯಕ್ಷರಾದ ನಂತರ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಇಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಿದ್ದು. ಆ ಒಂದು ಕಾರ್ಯದಲ್ಲಿ ಸಂಘದಿಂದ ಯಾವುದೇ ಹಣವನ್ನು ಆ ಸ್ಟ್ಯಾಚ್ಯೂಗೆ ನಾವು ಖರ್ಚು ಮಾಡಲಿಲ್ಲ. ಅಧ್ಯಕ್ಷರೇ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಆ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಸುಮಾರು 1 ಕೋಟಿ ರೂಪಾಯಿನಲ್ಲಿ ನಿರ್ಮಾಣ ಮಾಡಿಸಿದ್ರು. ನಮ್ಮ ಸಮಿತಿಯಲ್ಲಿ ಸಂಘದಲ್ಲಿ ತೀರ್ಮಾನ ಆದ ನಂತರ ಬಹಳಷ್ಟು ಅಡೆತಡೆಗಳು ಬಂತು. ಕಾನೂನಾತ್ಮಕವಾಗಿ ಕೆಲವು ಸಮಸ್ಯೆಗಳು ಬಂದವು, ವ್ಯಾವಹಾರಿಕವಾಗಿ ಕೆಲವು ಸಮಸ್ಯೆಗಳು ಬಂದರು. ಆದರೆ ಎಲ್ಲ ಸಮಸ್ಯೆಗಳನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಸಮಿತಿ ಎದುರಿಸಿ ಸುಮಾರು 7.5 ಕೋಟಿ ರೂಪಾಯಿಗಳ ಪಕ್ಕದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಒಂದು ಸಂಕೀರ್ಣವನ್ನು ಇವತ್ತು ನಾವು ನಿರ್ಮಾಣ ಮಾಡಿದ್ದೇವೆ. ಇದರ ಒಂದು ಉದ್ಘಾಟನೆಯನ್ನು ನಮ್ಮ ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಮಾನ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ 13ನೇ ತಾರೀಕು ಅಂದರೆ ನಾಳೆ 9 ಗಂಟೆವರೆಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಖಾ ಮಠದ ಕಾರ್ಯದರ್ಶಿಗಳಾದ ಶ್ರೀ ಮಂಗಳನಾಥ ಸ್ವಾಮೀಜಿಯವರು ಸಹ ಉಪಸ್ಥಿತರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ PN ಕೇಶವರೆಡ್ಡಿ ಅಣ್ಣವರು ವಹಿಸಿಕೊಳ್ಳಲಿದ್ದಾರೆ. ಮತ್ತು ಈ ಒಂದು ಸಮಾರಂಭಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು, ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ಹಾಗೂ ಸಂಸತ್ ಸದಸ್ಯರಾದ ಡಾಕ್ಟರ್ K ಸುಧಾಕರ್ ಅವರು, ಆಮೇಲೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಮಂಡಳಿ ಅಧ್ಯಕ್ಷರಾದ ಆಂಜನಪ್ಪನವರು, ಮಾನ್ಯ ಮಾಜಿ ಶಾಸಕರಾದ KP ಬುಚ್ಚೇಗೌಡರು, ಮುಕ್ತಾ ಮುನಿಯಪ್ಪನವರು, ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಯಲವಳ್ಳಿ ರಮೇಶ್ರವರು, ಕೋನಪ್ಪ ರೆಡ್ಡಿಯವರು, ಡಾಕ್ಟರ್ ರಮೇಶ್ ಅವರು ಮತ್ತು ಇತರೆ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಮಾಧ್ಯಮ ಮುಖಾಂತರ ನಮ್ಮ ಇಡೀ ಜನಾಂಗ ಮತ್ತು ಸಮಾಜವನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಮಾಜದ ವಿವಿಧ ಜನಾಂಗದ ಮುಖಂಡರು, ನಮ್ಮ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ, ಇದು ಕ್ಷಿಪ್ರಗತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರಿಂದ ಎಲ್ಲ ಸದಸ್ಯರನ್ನು ಮತ್ತು ಜನಾಂಗವನ್ನು ತಲುಪಿಸಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕಡಿಮೆ ಆಗಿದ್ದರಿಂದ ಮಾಧ್ಯಮ ಮುಖಾಂತರ ಹೆಚ್ಚು ಬೇಗ ಈ ಒಂದು ವಿಷಯ ತಲುಪುತ್ತೆ ಅನ್ನೋ ಉದ್ದೇಶದಿಂದ ತಮ್ಮಲ್ಲಿ ಮನವಿ ಮಾಡಿಕೊಂಡು ತಮ್ಮನ್ನೆಲ್ಲ ಈ ಇಲ್ಲಿಗೆ ಆಹ್ವಾನಿಸಿ ತಮ್ಮ ಮುಖಾಂತರ ಈ ವಿಷಯವನ್ನು ಮತ್ತು ಆಹ್ವಾನವನ್ನು ಇಡೀ ಸಮಾಜಕ್ಕೆ ಇವತ್ತು ನೀಡ್ತಾ ಇದ್ದೀವಿ.